Hello students, in our previous session we had begun this lesson called as Uru Manushan. We had discussed about this lesson, the beginning part of this lesson. Here we had tried to discuss who is a good person. ಒಬ್ಬ ಒಳ್ಳೆ ವ್ಯಕ್ತಿ ಅಂತಂದರೆ ಯಾರು ಅಂತನೊಬ್ಬ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಕತ್ತಿದ್ದೀವಿ. And we had begun the story. Story is narrated by the author himself. The author himself is narrating the story. ಅವಾಗೆ ಒಂದು ಕಥೆ ಹೇಳ್ತಾ ಇದ್ದಾನೆ ಅಥವಾ ಒಂದು ಘಟನೆ ಏನಾಗೈತಿ, ಅವನ ಜೊತೆಗೆ ಏನು ಘಟನೆ ಆಗೈತಿ ಅದು ಹೇಳ್ತಾ ಇದ್ದಾನೆ. So before we continue with the next part of the lesson, let us see what we have done earlier. In the earlier session, we discussed about the place where he was staying, about the people, how the people were, ಯಾವ ರೀತಿಯಾದಾಗ ಅಲ್ಲಿ ಜನರಿದ್ದರು, ಅಲ್ಲಿ ಎಷ್ಟು ದೂರ ಇದ್ದ, how far he was away from his home he was, and the people there, what type of quality they had, ಎಂಥ ಯಾವ ಕ್ವಾಲಿಟಿ ಗುಣಗಳು ಇದ್ದು ಅವ್ರ ಹತ್ರ. ಆ್ಯಂಡ್ ಟು ದೆನ್ ಮನಿ ವಾಸ್ ಆಲ್ ಇಂಪಾರ್ಟೆಂಟ್, ಇಟ್ ವಾಸ್ ಮೋಸ್ಟ್ ವ್ಯಾಲ್ಯೂಡ್ ಥಿಂಗ್. ಫಾರ್ ಮನಿ ದೇ ವುಡ್ ಇವನ್ ಕಮಿಟ್ ಮರ್ಡರ್. ಹಣದ ಸಂಬಂಧ ಬೇಕಾದ್ರೆ ಅವರು ಜೀವ ಸಕಟ್ ತೋತಿದ್ರು. ಅಲ್ಲೆಲ್ಲರೂ ಇದ್ದವರು ಕ್ರೂರವಾಗಿದ್ದವ್ರು ಜನರಿದ್ದರು. ದೇರ್ ವೇರ್ ಮರ್ಡರರ್ಸ್, ರಾಬರಿ, ಪಿಕ್ ಪಾಕೆಟಿಂಗ್, ದೀಸ್ ವೇರ್ ಡೈಲಿ ಅಕರೆನ್ಸ್. ಇವು ಡೈಲಿ ಆಗ್ತಿದ್ದು. ಸೊ ಇನ್ ದ್ಯಾಟ್ ಪ್ಲೇಸ್ ಹಿ ವಾಸ್ staying there, and he was away from home of about 1500 miles, 1500 miles ದೂರದಷ್ಟು ಅಲ್ಲಿ ಅವನು ಇದ್ದ, ಮನೆ ಬಿಟ್ಟು ದೂರಾಗಿ ಬಂದಿದ್ದ. ಇಲ್ಲಿ ವಾಟ್ ವಾಸ್ ಹಿ ಡೂಯಿಂಗ್, ಏನು ಮಾಡ್ತಾ ಇದ್ದ ಅವನು? ದ್ಯಾಟ್ ಹಿ ವಾಸ್ ಹ್ಯಾವಿಂಗ್ ಅ ಪ್ರೊಫೆಷನ್. ಒಂದು ಸಣ್ಣ ಪ್ರೊಫೆಷನ್ ಇತ್ತು. ಏನಪ್ಪ ಅದು ಪ್ರೊಫೆಷನ್? ವ್ಯವಸಾಯ ಏನಿತ್ತು ಅಂತಂದ್ರೆ ಟು ಟೀಚ್ ಇಂಗ್ಲೀಷ್ ಟು ದಿ ಮೈಗ್ರೆಂಟ್ ಲೇಬರರ್ಸ್. ಅಲ್ಲಿದ್ದ ಮೈಗ್ರೆಂಟ್ ಅಂತಂದ್ರೆ ಆ ಸ್ಥಳದಲ್ಲಿ ಬೇರೆ ಹೊರಗಿನದಿಂದ ಅಲ್ಲಿ ಬಂದು ಕಾರ್ಮಿಕರ ರೀತಿಯಾಗಿ ಏನು ಕೆಲಸ ಮಾಡ್ತಿದ್ದಾರಲ್ಲ ಅವರಿಗೆ ಅಡ್ರೆಸ್ ಬರೆಯೋದು ಕಲಿಸ್ತಿದ್ದ. ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷಲ್ಲಿ ಅಡ್ರೆಸ್ ಬರೆಯೋಕೆ ಕಲಿಸ್ತಿದ್ದ. ಆ್ಯಂಡ್ ದಿಸ್ ವಾಸ್ ಕನ್ಸಿಡರ್ಡ್ ಆ್ಯಸ್ ದಿ ಗ್ರೇಟ್ ಎಜುಕೇಷನ್ ದೆನ್. ಈ ಅಡ್ರೆಸ್ ನೀವು ಬರೀತೀರಿ ಅಂತಂತಂದ್ರೆ ಇಟ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಎ ಗ್ರೇಟ್ ಎಜುಕೇಷನ್, ಅಂದ್ರೆ ಒಂದು ಉನ್ನತವಾದ ಶಿಕ್ಷಣ ಪಡೆದವನು ಅಂತಂತಂದು ತಿಳ್ಕೊತಿದ್ರು. ಆ್ಯಂಡ್ ಆಫನ್ ಯು ಮೈಟ್ ಹ್ಯಾವ್ ಸೀನ್ in the post office-dalli used to see that people used to write address, and for them they used to get paid. ಅಡ್ರೆಸ್ ಬರೆಯೋರಿಗೆ ಒಂದು ವಾಪಸ್ ಅವ್ರಿಗೆ ಒಂದು ಎಷ್ಟು 1 ಅಣ 2 ಅಣ 3 ಅಣ 4 ಅಣ ಮಟ್ಟ ಹಿಂಗೆ ಕೊಡ್ತಿದ್ದರು. ಸೊ ಇವನು ಏನು ಮಾಡಿದ್ದ, ಹಿ ವಾಸ್ ಟೀಚಿಂಗ್ ಹೌ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್ ಟು ದೀಸ್ ಮೈಗ್ರೆಂಟ್ ಲೇಬರ್ಸ್. ಆ್ಯಂಡ್ ದ ಟೀಚಿಂಗ್ ಟೈಮ್ ವಾಸ್ ಫ್ರಮ್ 9:30 to 11 in the night. ಬೆಳಿಗ್ಗೆ 9:30 ರಾತ್ರಿ 9:00 11 ಮಟ. ರಾತ್ರಿ 9:30 ಬೆಳಿಗ್ಗೆಲ್ಲ, ರಾತ್ರಿ 9:00 11:00 ಮಟ ಯೂಸ್ ಟು ಕಂಡಕ್ಟ್ ಹೀಸ್ ಕ್ಲಾಸಸ್. ಆ್ಯಂಡ್ ಆಲ್ ಡೇ ಹಿ ಯೂಸ್ ಟು ಸ್ಲೀಪ್. ದಿವಸೆಲ್ಲ ಮಂಕೊಂಡು ಬಿಡ್ತಿದ್ದ. ಯೂಸ್ ಟು ವೇಕ್ ಅಪ್ ಎಟ್ 4, ಸಾಯಂಕಾಲ 4 ಗಂಟೆ ಕೇಳ್ತಿದ್ದ. ವೈ? ದ ರೀಸನ್ ಈಸ್ ಟು ಅವಾಯ್ಡ್ ದ ಎಕ್ಸ್ಪೆನ್ಸ್ ಆಫ್ ಟೀ ಆ್ಯಂಡ್ ಮೀಲ್ಸ್. ಯಾಕಪ್ಪ ಅಂತಂತಂದ್ರೆ ಮಧ್ಯಾಹ್ನದ್ದು ಊಟದ್ದು ಮತ್ತು ಬೆಳಗ್ಗೆ ಚಾದು ಖರ್ಚು ಉಳಿತಾಯ ಮಾಡೋ ಸಂಬಂಧ ಏನು ಮಾಡ್ತಿದ್ದವನು, ಇಷ್ಟು ಸ್ಲೀಪ್ ಆಲ್ ಡೇ. ಬೆಳಗ್ಗೆ ಹೇಳ್ತಿರಲಿಲ್ಲ, ಸೀದಾ ಸಾಯಂಕಾಲ 4 ಗಂಟೆಗೆ ಎದ್ದು ಬಿಡ್ತಿದ್ದ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್ ಇನ್ ಅವರ್ ಪ್ರಿವಿಯಸ್ ಸೆಷನ್. ವಿಲ್ ಕಂಟಿನ್ಯೂ ದ ರಿಮೈನಿಂಗ್ ಪಾರ್ಟ್ ಆಫ್ ದಿ ಲೆಸನ್. ಪೇಜ್ ನಂಬರ್ 32 ಆಫ್ ಯುವರ್ ಟೆಕ್ಸ್ಟ್ ಬುಕ್. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಎಟ್ 4 in the evening. ಆ ಕಾಲದಲ್ಲಿ ಅಂತ ಆ ಸಮಯದಾಗ ಇವನೇನು ಮಾಡ್ತಿದ್ದಪ್ಪ ಅಂತಂತಂದ್ರೆ 4ರಿಂದ ಸಾಯಂಕಾಲ 4ವರೆಗೆ ಮಂಕೋತಿದ್ದ. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ. ಯಾವುದಕ್ಕಪ್ಪ ಅಂತಂತಂದ್ರೆ ಅವನು ಖರ್ಚು ಉಳಿತಾಯ ಮಾಡ್ಕೊಳಕ್ಕೆ, ಬೆಳಗಿಂದ ಚಾದ ಖರ್ಚು ಮತ್ತು ಮಧ್ಯಾಹ್ನದಾಗಿಂದು ಊಟದ ಖರ್ಚು, ಇದು ಉಳಿತಾಯ ಮಾಡ್ಕೊಳ್ಳೋ ಸಂಬಂಧ ಯೂಸ್ ಟು ಸ್ಲೀಪ್ ದಿ ಎಂಟೈರ್ ಡೇ ಆ್ಯಂಡ್ ವೇಕ್ ಅಪ್ ಎಟ್ ಈವ್ನಿಂಗ್. ಸಾಯಂಕಾಲ 4 ಗಂಟೆಗೆ ಹೇಳ್ತಿದ್ದ. ಒನ್ ಡೇ ಐ ಗಾಟ್ ಅಪ್ ಎಟ್ 4 PM ಆ್ಯಸ್ ಯೂಶ್ವಲ್. ಒಂದು ದಿವಸ ಏನು ಮಾಡಿದಪ್ಪ ಅಂತಂದ್ರೆ ಆ್ಯಸ್ ಯೂಶ್ವಲಾಗಿ 4 ಗಂಟೆಗೆ ಎದ್ದ. ಸತತವಾಗಿ 4 ಗಂಟೆಗೆ ಹೇಳ್ತಿದ್ದ. 4 ಗಂಟೆಗೆ ಎದ್ದ. ಐ ಫಿನಿಶ್ ಮೈ ಡೈಲಿ ಕೋರ್ಸ್. ಅಂದರೆ ಏನು ಮಾಡಿದೆ, ಎದ್ದು ಮರಿ ತೊಗೊಂಡು ಹಾಲು ತಿಕ್ಕೊಂಡ ಈ ಬಿಕೇಮ್ ರೆಡಿ. ವಾಟ್ ಎವರ್ ಡೈಲಿ ಈ ಯೂಸ್ ಟು ಡೂ
ಡೈಲಿ ವ್ಯವಸಾಯ ಎದ್ದ ತಕ್ಷಣ ಏನು ಮಾರಿಗಿರಿ ತೊಗೊಂಡು ತಯಾರಾಗ್ತದೆ ಆ ರೀತಿದಾಗ ತಯಾರಾಗಿಬಿಟ್ಟ. ಆ್ಯಂಡ್ ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಮೀಲ್ಸ್. ಸಾಯಂಕಾಲ ಆದ ತಕ್ಷಣ ಏನು ಮಾಡ್ತಿದ್ದ, 4 ಗಂಟೆಗೆ ಎದ್ದು ಮಾರಿಗಿರಿ ತೊಗೊಂಡು ತಯಾರಾಗಿ ಇಷ್ಟು ಗೋ ಔಟ್ ಫಾರ್ ಟೀ ಆ್ಯಂಡ್ ಮೀಲ್ಸ್, ಎರಡೂ ಕೂಡಿ ಒಮ್ಮೆ ಮಾಡಿಬಿಡ್ತಿದ್ದ. ಮಧ್ಯಾಹ್ನ ಊಟ ಆಯಿತು, ರಾತ್ರಿ ಸಾಯಂಕಾಲ ಚಾ ಎರಡು ಕೂಡಿಸಿ ಮುಗಿಸ್ಬಿಡ್ತಿದ್ದ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ವಾಸ್ ಡ್ರೆಸ್ಡ್ ಇನ್ ಎ ಸೂಟ್. ಅದು ಇಷ್ಟು ತಿಳ್ಕೊರಿ, ಇ ವಾಸ್ ಎ ಜೆಂಟಲ್ಮ್ಯಾನ್ ಅಂತ ಒಳ್ಳೆಯ ರೀತಿಯಾಗ ಡ್ರೆಸ್ನ ಹಾಕ್ಕೊಂಡಿದ್ದ. ಆಮೇಲೆ ಸೂಟ್ ಹಾಕ್ಕೊಂಡಿದ್ದ. ಹಿ ವಾಸ್ ವೆರಿಂಗ್ ಸೂಟ್, ಕೋಟ್ ಪ್ಯಾಂಟ್ ಹಾಕ್ಕೊಂಡಿದ್ದ. ಐ ಹ್ಯಾಡ್ ಅ ವ್ಯಾಲೆಟ್ ಇನ್ ಮೈ ಕೋಟ್ ಪಾಕೆಟ್ದಾಗ ಏನಪ್ಪ ಅಂತಂದ್ರೆ ವ್ಯಾಲೆಟ್ ಮೀನ್ಸ್ ಪರ್ಸ್. ಹಿ ಹ್ಯಾಡ್ ಎ ಪರ್ಸ್, ಒಂದು ಪರ್ಸ್ ಇಟ್ಕೊಂಡಿದ್ದ, ಕೋಟ್ ಪಾಕೆಟ್ ಒಳಗೆ ಇಟ್ಕೊಂಡಿದ್ದ. ಐ ಹ್ಯಾಡ್ 14 rupees ಇನ್ ಇಟ್. ಹಿ ಹ್ಯಾಡ್ 14 rupees. 14 rupees ಎಲ್ಲಿ ಪರ್ಸ್ ಒಳಗೆ 14 ರೂಪಾಯಿ ಇಟ್ಕೊಂಡಿದ್ದ. 14 rupees ಇನ್ ಇಟ್. ಮೈ ಲೈಫ್ ಸೇವಿಂಗ್ ಎಟ್ ದ್ಯಾಟ್ ಟೈಮ್. ಇಟ್ ವಾಸ್ ಈಸ್ ಸೇವಿಂಗ್ಸ್. ಸೇವಿಂಗ್ಸ್ ಅಂತಂತಂದ್ರೆ ಉಳಿತಾಯ, ಅಷ್ಟಕ್ಕೊಂದು ಹಣ ಉಳಿಸ್ಕೊಂಡಿದ್ದ. 14 rupees ವಾಸ್ ವೆರಿ ಮಚ್ ಇನ್ ದೋಸ್ ಡೇಸ್. ಆವಾಗಿನ ಕಾಲದಲ್ಲಿ 14 ರೂಪಾಯಿ ಅಂತಂದ್ರೆ ಭಾಳ, ಬಿಕಾಸ್ 1 ಅಣ 2 ಅಣ ಅಂತನೂ ಆ ಕಾಲದಲ್ಲಿ 14 rupees ವಾಸ್ ಟು ಆಲ್ಮೋಸ್ಟ್ ಎ ಹ್ಯಾಂಡ್ಸಮ್ ಅಮೌಂಟ್. ಐ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್. ಏನು ಮಾಡಿದಪ್ಪ ಅಂತಂತಂದ್ರೆ ಸಾಯಂಕಾಲ ಆಯಿತು, ಹಿ ವೆಂಟ್ ಇನ್ ಟು ಎ ರೆಸ್ಟೋರೆಂಟ್. ಕ್ರೌಡೆಡ್ ತುಂಬಿತ್ತು, ರಶ್ ಇತ್ತು, ಜನರಿದ್ದರು, ಭಾಳಷ್ಟು ಸಾಕಷ್ಟು ಜನರಿದ್ದರು. ಅಂಥ ರೆಸ್ಟೋರೆಂಟ್ ಒಳಗೆ ಅಲ್ಲಿ ಹೋದ. ಐ ಏಟ್ ಎ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತಿ ಆ್ಯಂಡ್ ಮೀಟ್ ಕರಿ. ಏನು ಮಾಡ್ದೆ, ಹೊಟ್ಟೆ ತುಂಬ ಊಟ ಮಾಡಿದೆ. ಹಿ ಹ್ಯಾಡ್ ಹಿಸ್ ಮೀಲ್ಸ್ ಕನ್ಸಿಸ್ಟಿಂಗ್ ಆಫ್ ಚಪಾತಿ ತಿಂದ. ಮೀಟ್ ಕರಿ ಅಂತಾರೆ ಮಾಂಸಾಹಾರಿ ಊಟ ಮಾಡಿದ. ಐ ಡ್ರ್ಯಾಂಕ್ ಟೀ ಆ್ಯಸ್ ವೆಲ್. ಅದಷ್ಟಲ್ದ ಊಟ ಆದ ತಕ್ಷಣ ಚಾ ಸಕಟ ಕುಡ್ದ. ದ ಬಿಲ್ ಕೇಮ್ ಟು 11 annas. ಬಿಲ್ ಎಷ್ಟಾಯಿತು? ಇಟ್ ವಾಸ್ ದಿ ಬಿಲ್. ಚಾ ಕುಡ್ದಾದ ತಕ್ಷಣ ಅಂತೂ ಹಣ ಕೊಡಬೇಕು, ಊಟ ಮಾಡಿದಾನ ಹಣ ಕೊಡಬೇಕು, ಎಲ್ಲ ಕೊಡಿಸಿ ಎಷ್ಟಾಯ್ತಪ್ಪ ಅಂತಂದ್ರೆ ಇಟ್ ವಾಸ್ 11 annas. ಇಟ್ ವಾಸ್ ಹಾರ್ಡ್ಲಿ 11 annas. 11 ಹಣ ಆಗಿತ್ತು, ಬಿಲ್ ಕೊಡಬೇಕೀಗ. ದ ಬಿಲ್ ಕೇಮ್ ಟು 11 annas. ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಕೋಟ್ ಪಾಕೆಟ್ ಟು ಪೇ ಇಟ್. ಅಬ್ವಿಯಸ್ಲಿ ಏನು ಮಾಡಬೇಕು, ಇಷ್ಟು ಬಿಲ್ ಕೊಡ್ಬೇಕಂದ್ರೆ ಕಿಶೆ ಒಳಗೆ ಜೇಬೊಳಗೆ ಕೈ ಹಾಕಿದ, ದುಡ್ಡು ಕೊಡಬೇಕಂತ ಆ ವಿಚಾರದಿಂದ ಕೈ ಹಾಕಿದ. ಐ ಬಿಗ್ಯಾನ್ ಸ್ವೆಟಿಂಗ್ ಪ್ರೊಫೌಸ್ಲಿ ಆ್ಯಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆ್ಯನ್ ಇನ್ಸ್ಟಂಟ್ ಆಲ್ ದ್ಯಾಟ್ ಐ ಹ್ಯಾಡ್ ಈಟನ್. ಏನು ಮಾಡ್ದೆ, ಕಿಶೆ ಒಳಗೆ ಕೈ ಹಾಕ್ತಾನಂತಂದ್ರೆ ಈ ಬಿಗ್ಯಾನ್ ಟು ಸ್ವೆಟ್ ಅಂತಂತಂದ್ರೆ ಬೇವ್ರು ಬಿಡಾಕತ್ತು, ಅವನಿಗೆ ಜೋರಾಗಿ ಬೇವ್ರು ಸಾಕತ್ತ. ಪ್ರೊಫೌಸ್ಲಿ, ವೆರಿ ಸಡನ್ಲಿ, ಮೈ ತುಂಬ ಬೇವ್ತು ಬಿಟ್ಟ. ಆ್ಯಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆ್ಯನ್ ಇನ್ಸ್ಟಂಟ್. ಅವು ಏನು ಊಟ ಮಾಡಿದ್ದ ಪಚನೂ ಆಗೋಯ್ತು. ವಾಟ್ ಎವರ್ ಹಿ ಹ್ಯಾಡ್ ಈಟನ್, ಮೀಟ್ ಕರಿ ಆಸ್ ವೆಲ್ ಎಸ್ ಟೀ, ಅದೇನು ಚಾ ಕುಡ್ದಿದ್ದ ಮತ್ತು ಊಟ ಏನು ಮಾಡಿದ್ದಿಲ್ಲ ಆಗಿಂದಾಗ ಪಚನೂ ಆಯಿತು. ಆಲ್ ದ್ಯಾಟ್ ಐ ಹ್ಯಾಡ್ ಈಟನ್. ದ ರೀಸನ್ ವಾಸ್, ಯಾಕಪ್ಪ ಕಾರಣ ಅಂತಂತಂದ್ರೆ, ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಯಾಕಂತಂತಂದ್ರೆ ಅಲ್ಲಿ ವ್ಯಾಲೆಟ್ ಇರಲಿಲ್ಲ, ಅಂದ್ರೆ ಅವ್ನ ಪರ್ಸ್ ಇರಲಿಲ್ಲ. ಹಿ ಡಿಡ್ ನಾಟ್ ಹ್ಯಾವ್ ಪರ್ಸ್ ಇನ್ ಈಸ್ ಕೋಟ್ ಪಾಕೆಟ್ ಒಳಗೆ ದುಡ್ಡು ಕೊಡ್ಬೇಕಂತ ಕಿಶೆ ಒಳಗೆ ಕೈ ಹಾಕ್ತಾನೋ ಅಲ್ಲಿ ನೋಡ್ತಾನಂದ್ರೆ ಕಿಶೆ ಒಳಗೆ ಪರ್ಸ್ ಇಲ್ಲ. ಐ ಸೈಡ್ ಸಮ್ಮನ್ ಹ್ಯಾಸ್ ಪಿಕ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಏನಂದ, ಯಾರೋ ನಂದು ಜೇಬ್ ಕಳ್ತನ ಮಾಡಿದ್ದಾರೆ. ಸಂಬಡಿ ಹ್ಯಾಸ್ ಪಿಕ್ ಮೈ ಪಾಕೆಟ್. ನಂದು ಯಾರೋ ಜೇಬ್ದಾಗಿಂದ ಹಣ ಹೊಡ್ಕೊಂಡಿದ್ದಾರೆ, ನನ್ನ ಪರ್ಸ್ ತಕ್ಕೊಂಡಿದ್ದಾರೆ. ಸಂಬಡಿ ಹ್ಯಾಸ್ ಟೇಕನ್ ಮೈ ಪರ್ಸ್. ಯಾರೋ ನನ್ನ ಪರ್ಸ್ ತುಡುಕು ಮಾಡ್ಕೊಂಡಿದ್ದಾರೆ ಅಂತಂತಂದು he told it to the owner. The owner was it was a very busy ರೆಸ್ಟೋರೆಂಟ್ ನೋಡ್ತಾರೆ ಅಂತಂದ್ರೆ ಫುಲ್ ಇತ್ತು, ಜನರು ಸಾಕಷ್ಟು ಮಂದಿ ಇದ್ದರು. ಸಾಕಷ್ಟು ಮಂದಿ ಅಲ್ಲಿ ಊಟ ನಾಷ್ಟ ಚಾ ಏನು ಮಾಡ್ತಾಯಿದ್ರು. ಇಲ್ಲಿ ಅವಾಗ ಅಲ್ಲಿ ಮಾಲಕನ ಕಡೆ ಹೋಗಿ ಹೇಳ್ತಾನೆ ಏನಂತಂತಂದ್ರೆ, ಸಂಬಡಿ ಹ್ಯಾಸ್ ಸ್ಟೋಲನ್ ಮೈ ಪರ್ಸ್. ಯಾರೋ ನಂದು ಪರ್ಸ್ ಕಳ್ತನ ಮಾಡಿದ್ದಾರೆ ಅಂತಂದು ಹೇಳಿದ ತಕ್ಷಣ ದಿ ಓನರ್ ಗೇವ್ ಎ ಲೌಡ್ ಗಫಾ ಮೀನ್ಸ್ ಎ ಬಿಗ್ ಲಾಫ್. ಜೋರಾಗಿ ನಕ್ಬಿಟ್ಟ. ಹಂಗೆ ಹೇಳಿದ ತಕ್ಷಣ ನನ್ನ ಪರ್ಸ್ ಯಾರು ಹೊಡೆದಿದ್ದಾರೆ ಅಂತಂದ ತಕ್ಷಣ ಅವನು ಜೋರಾಗಿ ನಕ್ಬಿಟ್ಟ. ದಿ ಓನರ್ ಗೇವ್ ಎ ಲೌಡ್ ಗಫಾ, ಜೋರಾಗಿ ನಗಾಕತ್ತ. ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಅವ್ನು ಜೋರಾಗಿ ನಗೋದು ನೋಡಿ ಎಲ್ಲರೂ ಅಲ್ಲಿ ಪಕ್ಕದವರು, ಅಲ್ಲಿ ಹೋಟೆಲ್ದಾಗ ಯಾರ್ಯಾರು ಕೂತಿದ್ರಲ್ಲ ಅವರೆಲ್ಲರೂ ಇವನ ಕಡೆ ಲಕ್ಷ್ಯ ಕೊಟ್ಟರು, ಯಾಕೆ ನಗಾಕತ್ತ ನೀವು ಅಂತಂದು. ಎವ್ರಿ ಒನ್ ಅರೌಂಡ್. ಹಿ ಕಾಟ್ ಮೀ ಬೈ ಮೈ ಲೇಪಲ್ಸ್ ಆಫ್ ಮೈ ಕೋಟ್. ಏನು ಮಾಡ್ದಪ್ಪ ಅಂತಂದ್ರೆ ನನ್ನ ಕೋಟ ಕಾಲರ್ ಹಿಡ್ದ. ಅಪ್ ಮೈ ಕೋಟ್ ಆ್ಯಂಡ್ ಶೇಕಿಂಗ್ ಮಿ ಕ್ರೈಡ್. ಕೋಟ್ ಹಿಡಿದು ಅಗಾಡ್ಸ್ಕೊಂತ ಹೇಳ್ತಾನೆ, ಏನು, ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್. ದಿಸ್ ಟ್ರಿಕ್ ಅಂತಂದ್ರೆ ಇದೇನು ನೀನು ನಾಟಕ ಮಾಡತ್ತಿಲ್ಲ,
ಇದು ನಾಟಕ ಇಲ್ಲಿ ನಡೆಯಂಗಿಲ್ಲ. ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್. ಇಲ್ಲ ಪರ್ಸ್ ಕಳೆದೈತಿ, ನಾನು ಹಾಗೆಲ್ಲ ಇದೆಲ್ಲ ಇದು ನಾಟಕ ಬೇಡ ಅಂತ ಹೇಳ್ಬಿಟ್ಟ. ದಿಸ್ ಟ್ರಿಕ್ ವೋಂಟ್ ವರ್ಕ್ ಹಿಯರ್, ಪುಟ್ ದಿ ಮನಿ ಡೌನ್ ಆ್ಯಂಡ್ ಗೋ. ಹಣ ಏನೈತಿ ಇಲ್ಲಿಟ್ಟು ಹೋಗು. ಹಣ ಎಷ್ಟಾಗಿತ್ತು? 11 ಅಣ, 11 ಅಣ. ಸ್ಕಿಪ್ ದಿಸ್ ಮನಿ ಆ್ಯಂಡ್ ಯು ಕ್ಯಾನ್ ಗೋ. ಆರ್ ಎಲ್ಸ್, ಇಲ್ಲಾದ್ರೆ ಏನು? ಐಲ್ ಗೌಜ್ ಯುವರ್ ಐಸ್ ಔಟ್. ಗೌಜ್ ಅಂತಂತಂದ್ರೆ ಕೇಳೋದು, ಇಲ್ಲ ಅಂತಂದ್ರೆ ನಿನ್ನ ಕಣ್ಣು ಕೀಳ್ತೀನಿ. ದುಡ್ಡಿಡು ಹೋಗು, ಇಲ್ಲಾದ್ರೆ ನಿನ್ನ ಕಣ್ಣು ಕಿತ್ತು ಹಾಕ್ತೀನಿ ಅಂತಂತಂದು ಹೇಳ್ದ. ಆ್ಯಂಡ್ ಐ ಲುಕ್ಡ್ ಎಟ್ ದಿ ಪೀಪಲ್ ಅರೌಂಡ್ ಮೀ, ಐ ಡಿಡ್ ನಾಟ್ ಸಿ ಇವನ್ ಒನ್ ಕೈಂಡ್ ಫೇಸ್. ಈಗ ಇಂಥ ಸಂದರ್ಭದಾಗ ಏನು ಮಾಡೋಕ್ಕೆ ಸಾಧ್ಯ? ದಿಸ್ ಈಸ್ ದಿ ಸರ್ಕಮ್ಸ್ಟೆನ್ಸ್ ವಿಚ್ ಹಿ ವಾಸ್ ಟಾಕಿಂಗ್ ಅಬೌಟ್. ಇಂಥ ಒಂದು ಘಟನೆ ಸ್ಟಾರ್ಟಿಂಗ್ದಲ್ಲಿ ಮಾತಾಡ್ತಾನೆ ಅವನು. ಎಲ್ಲಿಯೋ ನೀವು ಊರು ಬಿಟ್ಟು ಬೇರೆ ಕಡೆಯಲ್ಲಿ ನಿಮ್ಗೆ ಅವನಿಗೆ ಬರೀ ಇಂಗ್ಲೀಷ್ ಮತ್ತು ಹಿಂದೂಸ್ತಾನಿ ಬರುವಾಗ ಮತ್ತು ಯಾರೂ ಅಲ್ಲಿ ಸಹಾಯ ಮಾಡೋರಿಲ್ಲ ಅಂತಂದಲ್ಲಿ ಏನಾಗ್ಬೋದು? ದಿಸ್ ಈಸ್ ದ ಪ್ರೆಡಿಕ್ಟಮೆಂಟ್ ಹಿ ವಾಸ್ ಟಾಕಿಂಗ್ ಅಬೌಟ್. ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು ಅಂತಂತಂದು ಅಲ್ಲಿ ಏನು ಮಾತಾಡಿದ್ರಲ್ಲ ಫಸ್ಟ್ ಲೈನ್ದಾಗ ಇದು. ಇಂಥ ಸಂದರ್ಭದಾಗ ಇಲ್ಲೇನಾಗೈತಿ ಅವನಿಗೆ? ಹಿ ಡಿಡ್ ನಾಟ್ ಹ್ಯಾವ್ ಮನಿ, he did not have friends, he can't speak any other language apart from English and Hindi. So hintalli he was caught in this dire circumstance. ಇಂಥ ಒಂದು ಘಟನೆ ಒಳಗೆ ಸಿಕ್ಕು ಹಾಕೊಂಡಿದ್ದ. ಐ ಲುಕ್ಡ್ ಎಟ್ ದಿ ಪೀಪಲ್ ಅರೌಂಡ್ ಮೀ. ಅಲ್ಲೇ ಸುತ್ತಮುತ್ತದಾಗ ಜನರಿಗೆ ನೋಡ್ದ. ಐ ಡಿಡ್ ನಾಟ್ ಸಿ ಇವನ್ ಒನ್ ಕೈಂಡ್ ಫೇಸ್. ಒಬ್ಬರಾದರೂ ದಯಾಳು ಇದ್ದವರಿಲ್ಲ. ಆ್ಯಸ್ ವಿ ಹ್ಯಾಡ್ ಡಿಸ್ಕಸ್ಡ್ ಅರ್ಲಿಯರ್, ಇಲ್ಲಿ ಜನರಿಗೆ ದಯಾ ಅಂತ ಅನ್ನೋದಿಲ್ಲ, ಕರುಣೆ ಅನ್ನೋದಿಲ್ಲ, ಯಾರಿಗೂ ಪಾಪ ಪುಣ್ಯ ಅಂತ ಅನ್ನೋದು ಇಂಥದ್ದೇನೂ ಇಲ್ಲೇ ಇಲ್ಲ. ದೇ ಆರ್ ವೆರಿ ಕ್ರೂವಲ್ ಕೈಂಡ್ ಆಫ್ ಪೀಪಲ್. ಸೊ ನೋ ಒನ್ ಹ್ಯಾಡ್ ದ್ಯಾಟ್ ಕೈಂಡ್ ಆಫ್ ಫೀಲಿಂಗ್. ಯಾರಾದರೂ ಅವನಿಗೆ ಸಹಾಯ ಮಾಡಬೇಕಂತ ಅನ್ನೋರು ಯಾರೂ ಇಲ್ಲ. ಸಾಕಷ್ಟು ಜನರಿದ್ದರು, ದೇರ್ ವೆರ್ ಮೆನಿ ಪೀಪಲ್, ಬಟ್ ನೋ ಬಡಿ ಇಂಟೆಂಟೆಡ್ ಟು ಹೆಲ್ಪ್ ಹಿಮ್. ಯಾರಿಗೂ ಅವನಿಗೆ ಸಹಾಯ ಮಾಡೋದು ವಿಚಾರ ಇರಲಿಲ್ಲ. ದೇ ಹ್ಯಾಡ್ ದಿ ಲುಕ್ ಆಫ್ ಹಂಗ್ರಿ ವುಲ್ವ್ಸ್. ಅವ್ರ ಮಾರಿ ಮೇಗೆ ಹೆಂಗಿತ್ತಪ್ಪ ಅಂತಂದ್ರೆ ಲಕ್ಷಣ ನೋಡಿದ್ರೆ ಅಂತಂದ್ರೆ ಹಂಗ್ರಿ ವುಲ್ವ್ಸ್. ಹಂಗ್ರಿ ಅಂತಂದ್ರೆ ಹಸು ಆಗಿದ್ದು ತೋಳಗೆ ಹಸು ಆಯ್ತು ಅಂತಂದ್ರೆ ಹೆಂಗೆ ಮಾಡ್ತೈತಿ? ಇಟ್ ವಿಲ್ ವಾಚ್ ಇಟ್ಸ್ ಫುಡ್ ವೆರಿ ಕೀನ್ಲಿ. ನೋಡ್ಕೋತಾ ಇರ್ತೈತಿ ಯಾವಾಗ ನಾನು ತಿನ್ಬೇಕಂತಂತಂದು. ಅದೇ ದೃಶ್ಯ ಇಲ್ಲೆಲ್ಲ ಜನರು ಏನು ಮಾಡ್ತಾ ಇದ್ದಾರೋ? ದೇ ಆರ್ ಜಸ್ಟ್ ವಾಚಿಂಗ್ ಹಿಮ್. ಏನು ಮಾಡ್ತಾನಪ್ಪ ಇವನು, ಈಗ ಏನು ಮಾಡ್ತಾನೋ? ಯಾಕಂತಂತಂದ್ರೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಮಾಲಕ್ಕಿದ್ದವನು ಕಣ್ಣು ಕಿತ್ತೆ ಹಾಕ್ತಾನೋ. ಆ್ಯಂಡ್ ಡೆಫಿನೆಟ್ಲಿ ಯು ವುಡ್ ಪ್ಲಕ್ ಹಿಸ್ ಐಸ್. ಅದೇನಿಲ್ಲಪ್ಪ ಸುಮ್ಮ ಮಜಾ ಕೇಳತ್ತಾನೋ ಅಂತ ಹಂಗೇನಿಲ್ಲ. ನಿಜಕ್ಕೂ ಅಲ್ಲಿ ಜನರು ಅಂಥವ್ರು ಇದ್ದರು, ಕಣ್ಣು ಕಿತ್ತೀನಂದ್ರೆ ಕಣ್ಣು ಕಿತ್ತೇ ಬಿಡ್ತಿದ್ರು. ಇಫ್ ಹಿ ಸೈಡ್ ಹಿ ವುಡ್ ಗೌಜ್ ಮೈ ಐಸ್ ಔಟ್, ಹಿ ವುಡ್ ಗೌಜ್ ದೆಮ್ ಔಟ್. ಅದೇ ಹೇಳ್ತಾನೆ. ಏನು ಕಣ್ಣು ಕಿತ್ತಾನಂತಂದ್ರೆ ಖಚಿತವಾಗಿ ಕಣ್ಣು ಕಿತ್ತಿದ್ರು. ಅಲ್ಲಿ ಪಾಪ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ತಂದು ಕೊಡಂತನೋಂಗೆ ಹಂಗೇನಿಲ್ಲ. ಇಲ್ಲ ಅಂತಂದ್ರೆ ಕಣ್ಣು ಕಿತ್ತಬೇಕು ಅಂದ್ರೆ ಕಣ್ಣು ಕಿತ್ತೇ ಬಿಡ್ತಿದ್ದವು. ಐ ಸೈಡ್ ಲೆಟ್ ಮೈ ಕೋಟ್ ಬಿ ಹಿಯರ್, ಐಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ಅದಕ್ಕೆ ಏನಂತಾನೆ, ನನ್ನ ಕೋಟ್ ಏನೈತಿಲ್ಲ, ಓವರ್ ಕೋಟು ಮೇಲಿನ ಕೋಟ್ ಐತಲ್ಲ, ನಾನು ಕೋಟ್ ಇಲ್ಲಿ ಇಡ್ತೀನಿ, ಆಮೇಲೆ ಹೋಗಿ ಹಣ ತಂದು ನಿಮ್ಗೆ ಕೊಡ್ತೀನಿ. ಅಬ್ವಿಯಸ್ಲಿ ಇಟ್ ವಾಸ್ ಎಕ್ಸೆಪ್ಟೇಬಲ್. ಕೋಟದ ರೇಟ ಬಿಲ್ ಇದಕ್ಕಿಂತ ಜಾಸ್ತಿ ಇರ್ತಾಯಿತ್ತು, ಕೋಟ್ ಇಡಪ್ಪ ಆಮೇಲೆ ಹಣ ತಂದು ಕೊಡು. ದಿಸ್ ವಾಸ್ ಸಮಥಿಂಗ್ ಲೈಕ್ ಹ್ಯೂಮನ್. ಮನುಷ್ಯ ಭಾಳ ಆದರೆ ಏನಪ್ಪ ಒಳ್ಳೆಯ ಜನರ ಇದ್ರು ಅಂತಂತಂದ್ರೆ ಏನು ಹೇಳ್ಬೋದಿತ್ತು, ಆಯಿತು ಇವಾಗ ನೀ ಹೆಂಗಾದರೂ ಬರ್ತಿರ್ತಿ, ನಾಳೆಗೆ ತಂದು ಹಣ ತಂದು ಕೊಡಪ್ಪ ಹೋಗಂತಂತಂದ್ರೆ ದ್ಯಾಟ್ ವಾಸ್ ಎ ಗುಡ್ ಹ್ಯೂಮನ್. ಇಲ್ಲಿ ಬೇಡ, ನಿಂದು ಬೇಡ, ನಂದು ಬೇಡ, ಆಯಿತು ಕೋಟ್ ಇಟ್ಕೊಂಡು ಯು ಕ್ಯಾನ್ ಸೆಂಡ್ ಹಿಮ್ ಅವೇ ಆ್ಯಂಡ್ ಆಸ್ಕ್ ಹಿಮ್ ಟು ಬ್ರಿಂಗ್ ದಿ ಮನಿ, ಲೆಟ್ ಹಿಮ್ ಟೇಕ್ ಅವೇ ದಿ ಕೋಟ್. ದಿಸ್ ವಾಸ್ ದಿ ಬೆಸ್ಟ್ ಪಾಸಿಬಲ್ ವೇ. ಐಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೇನ್. ಹಂಗೆ ಹೇಳಿದ ತಕ್ಷಣ ಮತ್ತೆ ನಾಗಕತ್ತ. ಕೋಟ್ ಇಲ್ಲಿ ಇಡ್ತೀನಿ, ಹೋಗಿ ಹಣ ತರ್ತಂತಂದ್ರೆ ಜೋರಾಗಿ ನಾಗಕತ್ತ. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಏನು ಹೇಳ್ದ? ಕೋಟ್ ತೆಗಿ ಅಂದ. ಐ ಟುಕ್ ಆಫ್ ಮೈ ಕೋಟ್. ಅವ್ನು ಕೋಟ್ ತೆಗಿ ಅಂತಂತಂದ್ರೆ ಆಯ್ತು ತಗೋಪ್ಪ ಅಂತಂತಂದು ಕೋಟ್ ತೆಗೆದು ಕೊಟ್ಟ. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಶರ್ಟ್. ಅದಷ್ಟಲ್ದ ಶರ್ಟು ತೆಗಿ ಅಂದ. ಕೋಟ್ ಬೇಡ, ಶರ್ಟ್ ಸಕಟ್ ತೆಗಿ ಅಂತಂದ. ಐ ಟುಕ್ ಆಫ್ ಮೈ ಶರ್ಟ್ ತೆಗಿ ಅಂತಂದ್ರೆ ಹೋಗ್ಲಿಬಿಡು, ಶರ್ಟ್ಗೆ ಆತನ ಶರ್ಟ್ ಕೊಡೋಣ ಅಂತಂತಂದ. ಹಿ ಗೇವ್ ಹಿಸ್ ಶರ್ಟ್ ಟು ಹಿಮ್. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಬೋತ್ ಮೈ ಶೂಸ್ ಹಾಕ್ಕೊಂಡಿದ್ದ, ಶೂಸು ತೆಗಿ ಅಂದ. ಶೂಸ್ ಹಾಕ್ಕೊಂಡಿದ್ದೆ ಅದನ್ನು ತೆಗಿ ಅಂತಂತಂದ. ಐ ಟುಕ್ ಆಫ್ ಬೋತ್ ಶೂಸ್. ಎರಡು ಶೂಸು ತೆಗೆದ. ಫೈನಲಿ ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಟ್ರೌಸರ್ಸ್ ಅಂತಂದರೆ ಪ್ಯಾಂಟ್. ನೋಡ್ರಿ, ಕೋಟ್ ತೆಗಿ ಅಂದ ತೆಗೆದ, ಶರ್ಟ್ ತೆಗಿ ಅಂದ ತೆಗೆದ, ಶೂಸ್ ತೆಗಿ ಅಂದ ತೆಗೆದ. ಈಗ ಪ್ಯಾಂಟ್ ಸಕಟ್ ತೆಗಿ ಅಂತ ಅನ್ನಕತ್ತಾನ ಅವನಿಗೆ. ಹಿ ಆಸ್ಕ್ ಮೀ ಟು ಟೇಕ್ ಆಫ್ ಮೈ ಟ್ರೌಸರ್ಸ್. ಪ್ಯಾಂಟ್ ಸಕಟ್ ತೆಗಿ ಇಲ್ಲಿ ಅಂತಂತಂದ. ಈಗ ಯಾವಾಗ ಇವನು ತಿಳ್ಕೊಂಡ ಏನಪ್ಪ ಅಂತಂದ್ರೆ, ಸೊ ದಿ ಐಡಿಯಾ ಸೀಮ್ ಟು ಬಿ
ಟು ಸ್ಟ್ರಿಪ್ ಮೀ, ಗೌಜ್ ಔಟ್ ಮೈ ಐಸ್ ಆ್ಯಂಡ್ ಸೆಂಡ್ ಮೀ ಔಟ್ ನೇಕೆಡ್. ಏನಪ್ಪ ಇವನು ಐಡಿಯಾ, ಅವ್ನ ತಲೆ ಒಳಗೆ ಏನು ನಡೆದಿತ್ತಂದ್ರೆ, ಅವ್ನು ಏನು ವಿಚಾರ ನಡೀತಿತ್ತಂದ್ರೆ, ಮಾಲಕನ ವಿಚಾರ ಏನು ನಡೆದಿತ್ತಂತಂದ್ರೆ ಟು ಸ್ಟ್ರಿಪ್ ಹಿಮ್ ನೇಕೆಡ್, ಮೈ ಬತ್ಲೆ ಮಾಡೋದು ಅವನಿಗೆ, ಮೈ ಮೇಲೆ ಒಂದಿಟ್ಟು ಬಟ್ಟೆ ಇಡೋದಿಲ್ಲ, ಕಣ್ಣಿಗೆ ಕಿತ್ತೋದು ಆ್ಯಂಡ್ ಸೆಂಡ್ ಮೀ ಔಟ್ ನೇಕೆಡ್, ಕಣ್ಣು ಕಿತ್ತಿ ಅವನಿಗೆ ಬರೆ ಮೇಲಿನ ಹೊರಗೆ ಹಾಕಿಬಿಡೋದು. ಇದು ಅವನ ತಲೆ ಒಳಗೆ ಇತ್ತು. ಯಾರ್ದು? ಮಾಲಕನ ತಲೆ ಒಳಗೆ, ಆ ಹೋಟೆಲ್ ಮಾಲಕನ ತಲೆ ಒಳಗೆ. ಐ ಸೈಡ್ ಪ್ಯಾಂಟ್ ತೆಗಿ ಅಂತಂದ್ರೆ ಅವಾಗ ಹೇಳ್ದ, ಐ ಸೈಡ್ ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್. ಪ್ಯಾಂಟ್ ತೆಗಿ ಅಂತಂತಂದ್ರೆ ಏನಂದ, ನನ್ನ ಪ್ಯಾಂಟ್ ಒಳಗೆ ಏನೂ ಇಲ್ಲ, ಕ್ಷಮಿಸಿ ಅಂತಂತಂದು ಆ ರೀತಿದಾಗ ಹೇಳ್ದ. ಪ್ಲೀಡಿಂಗ್, ರಿಕ್ವೆಸ್ಟಿಂಗ್, ಶರ್ಟ್ ತೆಗಿ ಅಂತಂದ್ರೆ ತೆಗೆದು ಕೊಟ್ಟ, ಹೋಗಲಿ, ಕೋಟ್ ಕೊಟ್ಟ, ಶೂಸ್ ಕೊಟ್ಟ, ಪ್ಯಾಂಟ್ರಿ ಬಿಡ್ಬೇಕಂತಂದ್ರೆ ಹಂಗೂ ಎಲ್ಲ ಪ್ಯಾಂಟ್ ತೆಗೀನ ಅಂತಂತಂದ ತಕ್ಷಣ ಅವ್ನು ಹೇಳ್ತಾನೆ ಪಾಪ, ಅವ್ನ ಪರಿಸ್ಥಿತಿ ನೋಡ್ರಿ, ಲುಕ್ ಎಟ್ ಹೀಸ್ ಸಿಚುವೇಶನ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ಸೈಡ್, ಅಂಡರ್ನೀತ್ ಅಂದ್ರೆ ಒಳಗೆ ಏನೂ ಇಲ್ಲ ಅಂತಂತಂದು ಆ ರೀತಿದಾಗ ಹೇಳ್ದ. ಅವಾಗ ಅಲ್ಲಿದ್ದವ್ರು ಎಲ್ಲರೂ ಜನರು ಎಲ್ಲರೂ ನಗಾಕತ್ರು. ದೀಸ್ ಪೀಪಲ್ ವೇ ಟೇಕಿಂಗ್ ದಿ ವಿಕೆಡ್ ಪ್ಲೇಜರ್ಸ್, ಅಂದ್ರೆ ಅವನು ಪಾಪ ಕಷ್ಟದಿಂದ, ಅವ್ನು ಕಷ್ಟದಾಗ ಏನಿದ್ದಲ್ಲ ಆ ಥರದ ಇವರು ಮಜಾಕ್ ಮಾಡಾಕತ್ತಿದ್ರು. ದೇ ವೇರ್ ಎಂಜಾಯಿಂಗ್ ದಿ ಸಿಚುವೇಶನ್. ಈ ಪರಿಸ್ಥಿತಿ ನೋಡಿ ಅವರು ಎಲ್ಲರೂ ಹರ್ಷ ಪಡ್ತಾ ಇದ್ದರು. ಐ ಸೈಡ್ ಐ ಆಮ್ ನಥಿಂಗ್ ಆನ್ ಅಂಡರ್ನೀತ್, ಎವ್ರಿ ಒನ್ ಲಾಡ್. ದ ರೆಸ್ಟೋರೆಂಟ್ ಕೀಪರ್ ಸೈಡ್, ಅವಾಗ ಮಾಲಕ್ ಏನಂತಾನು, ಐ ಡೌಟ್ ಇಟ್, ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ಅಂಡರ್ನೀತ್. ಇಲ್ಲ, ನಂಗೆ ಸಂಶಯ ಐತಿ, ಒಳಗೇನಾದರೂ ಇರಬೇಕು, ನೀನು ಸುಳ್ಳು ಹೇಳ್ತಾ ಇದ್ದೀ ಅಂತ. ಅಂದ್ರೆ ಹಿ ವಾಸ್ ಫೋರ್ಸಿಂಗ್ ಹಿಮ್ ಟು ರಿಮೂವ್ ಹಿಸ್ ಪ್ಯಾಂಟ್. ಇಲ್ಲ, ಪ್ಯಾಂಟ್ ಒಳಗೆ ಏನರ ಐತಿ, ಸಂಶಯ ಐತಿ ನನಗೆ, ನೀವು ಒಳಗೆ ಇರ್ಬೋದು, ನೀ ತೆಗಿ ಅಂತಂತಂದು ಹೇಳ್ದ. ಆನ್ ಅಂಡರ್ನೀತ್. ಅವಾಗ ಅಬೌಟ್ 50 ಪೀಪಲ್ ರಿಪೀಟೆಡ್. ಅವಾಗ ಅಲ್ಲಿ ಕೂತು ಒಂದು 50 ಜನರು ಏನಂತಾರೆ ಅಲ್ಲಿ ಇದ್ದವರು ಹೇಳ್ತಾರೆ, ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್. ಇಲ್ಲ, ಒಳಗೇನೋ ಐತಿ ಅಂದ್ರೆ ದೇ ಆಲ್ಸೋ ವಾಂಟೆಡ್ ಟು ಟೇಕ್ ದಿ ಪ್ಲೇಜರ್ ಔಟ್ ಆಫ್ ದಿಸ್ ಸರ್ಕಮ್ಸ್ಟಾನ್ಸ್. ಇವನ್ ಪಾಪ ಇವನ್ ಜೊತೆಗೆ ಏನು ನಡೆದೈತಿಲ್ಲ ಕೆಟ್ಟ ಘಟನೆ, ಈ ಘಟನೆದಾಗ ಅವರು ಪಾಲಕರ ಅಂದ್ರೆ ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಅವ್ರು ಏನು ಮಾಡತ್ತಾರ, ಇವನ ಜೊತೆಗೆ ಏನು ಕೆಟ್ಟ ನಡೆದೈತಿಲ್ಲ ಅವರು ಹರ್ಷ ಇದರಿಂದ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಜಾಯ್. ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್, ಒಳಗೆ ಏನಾದರೂ ಇರಬೇಕು. ಮೈ ಹ್ಯಾಂಡ್ಸ್ ರಿಫ್ಯೂಸ್ ಟು ರಿಮೂವ್. ಅವಾಗ ಏನೈತಿ, ಅಬ್ವಿಯಸ್ಲಿ ಪ್ಯಾಂಟ್ ತೆಗಿ ಅಂತಂತಂದ್ರೆ ಪ್ಯಾಂಟ್ ತೆಗಿಯೋಕೆ ಅವನಿಗೆ ಮನಸ್ಸಾಗಲಿಲ್ಲ. ಇಟ್ ವಾಸಂಟ್ ಅನಾಯಿಂಗ್ ಮೂಮೆಂಟ್, ಇಟ್ ವಾಸ್ ಆ್ಯನ್ ಅನಾಯಿಂಗ್ ಮೂಮೆಂಟ್, ಒಂದು ಕೆಟ್ಟ ಕಾಲ. ಮೈ ಹ್ಯಾಂಡ್ಸ್ ರಿಫ್ಯೂಸ್ ಟು ಮೂವ್. ಐ ಸಾ ಇನ್ ಮೈ ಇಮ್ಯಾಜಿನೇಷನ್ ಕಲ್ಪನೆ ಮಾಡೋಕತ್ತ ಏನಂತಂತಂದು, ಎ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೌಡ್. ಒಬ್ಬ ವ್ಯಕ್ತಿ ನೂರಾರು ಜನರನ್ನ ಮಧ್ಯೆ ನಿಂತದ್ದವನು. ಸ್ಟಾರ್ಕ್ ನೇಕೆಡ್, ಸಂಪೂರ್ಣವಾಗಿ ಮೈ ಮ್ಯಾಗ ಬಟ್ಟೆ ಇಲ್ಲ. ದೇರ್ ಆರ್ ನೋ ಕ್ಲೋತ್ಸ್ ಆನ್ ಹಿಸ್ ಬಾಡಿ, ಮೈ ಮ್ಯಾಗ ಒಂದು ಚೂರು ಬಟ್ಟೆ ಇಲ್ಲ. ಆ್ಯಂಡ್ ವಿತೌಟ್ ಐಸ್, ಏನಪ್ಪ ಅಂತಂತಂದ್ರೆ ಕಣ್ಣು ಇರಲಾರ್ದ, ಕಣ್ಣನ್ನು ಕಿತ್ತಿರ್ತಾರೋ, ಮೈ ಮ್ಯಾಗಿಂದ ಎಲ್ಲ ಬಟ್ಟೆ ಕಸ್ಕೊಂಡಿರ್ತಾರೋ. ಆಮೇಲೆ ಈ ರೀತಿದಾಗ ಅವನ ದೃಶ್ಯ ಕಂಡವನು. ಅವಾಗ ಹೇಳ್ತಾನು, ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದ್ಯಾಟ್. ಜೀವನ ಇದೇ ರೀತಿದಾಗ ಮೋಸ್ಟ್ಲಿ ಮುಗಿಯಂಗೆ ಕಾಣಿಸ್ತೈತಿ. ಏನೋ ಮೈ ಮ್ಯಾಗಿನ ಬಟ್ಟೆ ತಂದು ಕಣ್ಣು ಕಿತ್ತಿ ಅವನಿಗೆ ಬಿಟ್ಟು ಬಿಡ್ತಾರೋ, ಇನ್ನು ಮುಗೀತು ನನ್ನ ಜೀವನ ಅಂತಂತಂದು ತಿಳ್ಕೊಂಡು ಬಿಟ್ಟ. ಗೋಯಿಂಗ್ ಟು ಎಂಡ್ ಲೈಕ್ ದ್ಯಾಟ್, ಲೆಟ್ ಇಟ್ ಎಂಡ್. ಮತ್ತು ಇನ್ನೇನೈತಿ, ಬೇರೆ ದಾರಿ ಅಂತೂ ಏನೂ ಇಲ್ಲ. ಅಲ್ಲಿ ಜನರ ಅಂತಾರೆ ಅಷ್ಟು ಕ್ರೂರ ಅದಾರ, ಅವ್ರು ಅದೇ ರೀತಿಯಾಗಿ ಮಾಡಿಬಿಡ್ತಾರೆ ಅವನಿಗೆ. ಲೆಟ್ ಇಟ್ ಎಂಡ್, ಮತ್ತು ಇನ್ನೇನು ಮುಕ್ತಾಯ ಆಗ್ತೈತಿ ಆಗಲಿ. ಆ್ಯಂಡ್ ಫಾರ್ ಆಲ್ ದಿಸ್, ಇದೆಲ್ಲದಕ್ಕೂ ಐ ನೆವರ್ ಮೈಂಡ್, ಏನಾಗೋದೈತಿ ಆಗ್ತೈತಿ ಅಂತ. ವಾಟ್ ಎವರ್ ವುಡ್ ಹ್ಯಾಪನ್ ವಿಲ್ ಹ್ಯಾಪನ್. ಓ ಕ್ರಿಯೇಟರ್ ಆಫ್ ದಿ ವರ್ಲ್ಡ್, ಅಂದ್ರೆ ದೇವರಿಗೆ ಬೇಡ್ಕೋತಾನೆ. ಓ ಕ್ರಿಯೇಟರ್ ಆಫ್ ದಿ ವರ್ಲ್ಡ್, ಮೈ ಗಾಡ್, ಐ ಹ್ಯಾಡ್ ನಥಿಂಗ್ ಟು ಸೇ. ನನಗೆ ಏನೂ ಹೇಳೋದಿಲ್ಲ. ಏನು ಘಟನೆ ಆಗಕತ್ತೈತಿ ದೇವ್ರಿಗೆ ನೆನೆಸ್ಕೋತಾನು. ಎವ್ರಿಥಿಂಗ್ ವುಡ್ ಎಂಡ್, ಈಗಂತೂ ಮುಕ್ತಾಯ ಆಗಬೇಕು, ಸಮಾಪ್ತ ಆಗಬೇಕು. ಏನು ಜೀವನಾನ ಮುಕ್ತ, ಕಣ್ಣು ಕಿತ್ತಿ ಹಾಕಿದ್ರೆ ಅಂತಂದ್ರೆ ಅವನ ಜೀವನಾನ ಮುಕ್ತಾಯ ಆದಂಗೆ. ಎವ್ರಿಥಿಂಗ್ ಎಂಡ್ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್, ಎಲ್ಲರ ತೃಪ್ತಿಕ ಸಂಬಂಧ ಅವನ ಜೀವನ ಮುಕ್ತಾಯ ಆಗ್ತೈತಿ. ಎಲ್ಲರೂ ಖುಷಿ ಅದಾರ, ಇವನು ಕಣ್ಣು ಕಿತ್ತಾರ ಅಂತ ಕೂಡಲೇ ದೇ ವಾಂಟೆಡ್ ಟು ಟೇಕ್ ದಟ್ ವಿಕೆಟ್ ಪ್ಲೇಜರ್ಸ್. ಸೊ ಎವ್ರಿ ಒನ್ ಈಸ್ ಹ್ಯಾಪಿ, ಖುಷಿ ಅದಾರೋ. ಅವ್ನು ಕಣ್ಣು ಕಿತ್ತಾರೋ, ಅವ್ನ ಮೈ ಮೇಲೆ ಬಟ್ಟೆ ತೆಗಿತಾರೋ, ಅವ್ನು ಬದಲೆ ಮಾಡ್ತಾರೋ, ಬದಲೆ ಮಾಡಿಬಿಡ್ತಾರಂತಂದ್ರೆ ದೇ ಆರ್ ಎಂಜಾಯಿಂಗ್ ದಿ ಸೀನ್. ಸೊ ಹಿ ಸೇಸ್, ಆಯ್ತಪ್ಪ ಏನಾಗ್ತೈತಿ ದೇವ್ರಿಗೆ ಭರೋಸೆ ಇಟ್ಟು ಹೇಳ್ತಾನೆ, ಏನಾಗಲಿ ದೇವ್ರ ಮ್ಯಾಗೆ ಭರೋಸೆ ಇಟ್ಟು ಯೋಚನೆ ಮಾಡ್ತಾನೋ. ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಲೆಟ್ ಇಟ್ ಹ್ಯಾಪನ್ ಅಂತಂತಂದು ಹಿ ಸೇಸ್. ಎವ್ರಿಥಿಂಗ್ ವುಡ್ ಎಂಡ್ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್, ಎಲ್ಲರಿಗೂ ಇದರಿಂದ ತೃಪ್ತಿ ಸಿಗ್ತೈತಿ, ಆಗೋಲ್ದಾಕ ಮುಂದೆ ದೇವರೇ ಗತಿ ಅಂತಂತಂದು ಬಿಟ್ಟು ಬಿಡ್ತಾನೆ. ರಿಮೈನಿಂಗ್ ಪಾರ್ಟ್ ಆಫ್ ದಿ ಲೆಸನ್ I'll continue it in the next session. Thank you.